ಇವತ್ತು ಬೆಳ್ಳಂಬೆಳಿಗ್ಗೆ ಒಂದೊಳ್ಳೆಯ ವಿಭಿನ್ನ ವಿಶಿಷ್ಟವಾದ ಸಂತೆಗೆ ಹೋಯಿದ್ದೆ. ಅದು ಸಾವಯವ ಉತ್ಪನ್ನಗಳ ಮಾರಾಟದ ಸಂತೆ. ಹೌದು, ಇಂಥದ್ದೊಂದು ವಿಭಿನ್ನವಾದ ಸಂತೆ ತುಮಕೂರು ನಗರದಲ್ಲಿಯೇ ನಡೀತದೆ. ಅದು ರಜಾ ದಿನವಾದ ಭಾನುವಾರದ ಮುಂಜಾನೆಯೇ ಸೇರಿ ಸುಮಾರು 10:10ವರೆಗೆಲ್ಲ ಈ ಸಾವಯವ ಸಂತೆ ಮುಗಿದು ಬಿಡ್ತದೆ. ತುಮಕೂರು ನಗರದಲ್ಲಿರುವ ತುಮಕೂರು ವಿಶ್ವವಿದ್ಯಾಲಯದ ಪಕ್ಕದ ರಸ್ತೆಯಲ್ಲಿ ಈ ಸಾವಯವ ಸಂತೆ ಸೇರ್ತದೆ. ಅಂದರೆ ತುಮಕೂರು ವಿಶ್ವವಿದ್ಯಾಲಯದ ಪಕ್ಕ ಈ ಕುವೆಂಪು ನಗರಕ್ಕೆ ಹೋಗುವ ರಸ್ತೆ ಇದೆಯಲ್ಲ, ಆ ರಸ್ತೆಯ ಒಂದು ಬದಿನಲ್ಲಿ ಈ ಸಾವಯವ ಉತ್ಪನ್ನಗಳ ಮಾರಾಟ ಭಾನುವಾರ ಮುಂಜಾನೆಯೇ ಶುರುವಾಗಿ ಬಿಡ್ತದೆ. ಈ ಸಾವಯವ ಉತ್ಪನ್ನಗಳ ಸಂತೆಯಲ್ಲಿ ಮೊದಲಿಗೆ ನನ್ನನ್ನು ಗಮನ ಸೆಳೆದಿದ್ದು ಕೋಳಿ ಮೊಟ್ಟೆ. ಅದರಲ್ಲಿಯೂ ಇದು ಫಾರಂ ಕೋಳಿ ಮೊಟ್ಟೆ ಅಲ್ಲ, ನಾಟಿ ಕೋಳಿ ಮೊಟ್ಟೆ. ಸುಮಾರು 15 ರೂಪಾಯಿಗೆ ಒಂದರಂತೆ ನಾಟಿ ಕೋಳಿ ಮೊಟ್ಟೆಯನ್ನು ಅಲ್ಲಿ ಮಾರಾಟ ಮಾಡ್ತಾಯಿದ್ರು. ಇನ್ನು ಸೊಪ್ಪು, ತರಕಾರಿ, ಹಣ್ಣು, ಹಂಪಲು ಎಲ್ಲವೂ ಕೂಡ ಅಲ್ಲಿ ಮಾರಾಟ ಆಗ್ತಿದ್ವು. ಅದರಲ್ಲಿಯೂ ವಿಶೇಷವಾಗಿ ನನ್ನನ್ನು ಗಮನ ಸೆಳೆದ ಕೆಲವೊಂದು ಸೊಪ್ಪುಗಳು ವಿಶೇಷ ಅನ್ನಿಸ್ತು. ಅವೇನಪ್ಪ ಅಂದರೆ ಈ ಬೆರಕೆ ಸೊಪ್ಪಿನಲ್ಲಿ ನಾವು ಬೆರೆಸಿ ಮಾರಾಟ ಮಾಡ್ತೀವಲ್ಲ, ಅಂದರೆ ಕೊಮ್ಮೆ ಸೊಪ್ಪು, ಗೊಣಚಾಲಿ ಸೊಪ್ಪು ಅಂತೆಲ್ಲ ಕರೀತಾರೆ, ಅದನ್ನು ಬಳೆ ಒಡ್ಕೋ ಸೊಪ್ಪು ಅಂತ ಕರೀತಾರೆ. ಮತ್ತು ಇತ್ತೀಚೆಗೆ ಪುನರ್ನವನ ಸೊಪ್ಪು ಅಂತೇಳಿ ಭಾಳ ಪ್ರಸಿದ್ಧವಾಗಿದೆ. ಆ ಸೊಪ್ಪು ಕೂಡ ಇಲ್ಲಿ ಮಾರಾಟ ಆಗ್ತಿತ್ತು. ಸಾಮಾನ್ಯವಾಗಿ ಆ ಸೊಪ್ಪನ್ನು ಯಾರು ಮಡಿ ಮಾಡಿ ಬೆಳೆದು ಮಾರಾಟ ಮಾಡಲ್ಲ, ಸಹಜವಾಗಿ ಬೆಳೆದಿರುವಂತಹ ಸೊಪ್ಪದಾಗಿದ್ದು ಅದನ್ನು ಕೂಡ ಇಲ್ಲಿ ಮಾರಾಟವನ್ನು ಮಾಡ್ತಾಯಿದ್ರು. ಒಂದು ವೇಳೆ ಈ ಕೊಮ್ಮೆ ಸೊಪ್ಪು ಸಾಮಾನ್ಯವಾದ ಸೊಪ್ಪಿನ ಮಾರ್ಕೆಟ್ನಲ್ಲಿ ಕೂಡ ಮಾರಾಟವಾಗ್ಬೋದು. ಆದರೆ ಈ ದಾಗಡಿ ಸೊಪ್ಪು ಮಾತ್ರ ಮಾರಾಟ ಆಗೋದಿಲ್ಲ ಈ ಸಾಮಾನ್ಯ ಸೊಪ್ಪಿನ ಮಾರ್ಕೆಟ್ನಲ್ಲಿ. ಈ ದಾಗಡಿ ಸೊಪ್ಪು ಅಂದರೆ ಅದು ಬಳ್ಳಿ ರೀತಿಯಲ್ಲಿ ಬೆಳೀತದೆ. ಲೈಂಗಿಕ ಶಕ್ತಿಯನ್ನು ವೃದ್ಧಿಸಲಿ ತುಂಬ ಒಳ್ಳೆಯ ಮದ್ದು ಅಂತೇಳಿ ಹೆಸರಾಗಿದೆ. ಆ ದಾಗಡಿ ಸೊಪ್ಪು ಕೂಡ ಇಲ್ಲಿ ಮಾರಾಟ ಆಗ್ತಿತ್ತು. ಹಾಗೆ ಒಣಗೊನೆ ಸೊಪ್ಪು ಮತ್ತು ಇತ್ತೀಚೆಗೆ ಭಾಳ ವಿರಳವಾಗಿರುವಂತಹ ಪುಂಡಿ ಸೊಪ್ಪು, ಮಲೆನಾಡು ಕಡೆ ಹೆಚ್ಚು ಮಾರಾಟವನ್ನು ಮಾಡ್ತಾರೆ ಪುಂಡಿ ಸೊಪ್ಪನ್ನು. ಆ ಪುಂಡಿ ಸೊಪ್ಪು ಕೂಡ ಈ ಸಾವಯವ ಉತ್ಪನ್ನಗಳ ಸಂತೆಯಲ್ಲಿ ಮಾರಾಟ ಆಗ್ತಾಯಿತ್ತು. ಹಾಗೆ ಒಂದೆಲ್ಗ ಅಂದರೆ ಎಲ್ಲರ ಮನೆ ಮುಂದೆ ಬೆಳೆಯುವಂಥ ಒಂದೆಲ್ಗವನ್ನು, ಹೈಬ್ರಿಡ್ ಒಂದೆಲ್ಗವನ್ನು ನೋಡಿದ್ದೀವಿ. ನಾಟಿ ಒಂದೆಲ್ಗ ಇತ್ತೀಚೆಗೆ ತುಂಬ ವಿರಳವಾಗಿಬಿಟ್ಟಿದೆ. ಅಂತಹ ಒಂದೆಲ್ಗ, ನಾಟಿ ಒಂದೆಲ್ಗ ಕೂಡ ಈ ಸಾವಯವ ಸಂತೆಯಲ್ಲಿ ಮಾರಾಟ ಆಗ್ತಿದ್ದು ವಿಶೇಷ ಅಂತ ಅನ್ನಿಸ್ತು ನನಗೆ. ಮುಂಜಾನೆಯೇ ಸಂತೆ ಸೇರುತ್ತೆ ಅಂದಮೇಲೆ ಅಲ್ಲಿ ಸಾಮಾನ್ಯವಾಗಿ ಕಾಫಿ ಟೀ ಮಾರಾಟ ಆಗಲೇಬೇಕು. ಅಲ್ಲೂ ಕೂಡ ಕಾಫಿ ಟೀ ಮಾರಾಟ ಆಗ್ತಿತ್ತು. ಆದರೆ ಸಾಮಾನ್ಯವಾದ ಕಾಫಿ ಟೀ ಅದಾಗಿರಲಿಲ್ಲ. ಈ ಸಾವಯವ ಬೆಲ್ಲದಲ್ಲಿ ತಯಾರಿಸಿದಂಥ ಕಾಫಿ ಟೀ ಅದಾಗಿದ್ದು, ಅದರ ಹಾಲು ಕೂಡ ಈ ಸೀಮೆ ಹಸಿನ ಹಾಲು, ನಂದಿನಿ ಹಾಲು ಆಗಿರದೆ ಅದು ಈ ತೆಂಗಿನಕಾಯಿ ಹಾಲಿನಿಂದ ತಯಾರಿಸಿದಂಥ ಕಾಫಿ ಟೀ ಆಗಿತ್ತು. ಅಲ್ಲಿ ಏನು ಇಲ್ಲಿ ನಡೀತಾ ಇದೆಯಲ್ಲ, ಅದೇ ಅಂತಹ ಕಾಫಿ ಟೀಯ ಸ್ಟಾಲ್ ಇದು. ಇಲ್ಲಿ ಭರ್ಜರಿ ವ್ಯಾಪಾರ ಕೂಡ ನಡೀತಿದ್ದು ಭಾಳ ವಿಶೇಷ ಅಂತ ಅನ್ನಿಸ್ತು. ನಾವು ಕೂಡ ಆ ವಿಶೇಷವಾದಂತಹ ಕಾಫಿ ಟೀಯನ್ನು ಹೀರಿದ್ವು. ಇನ್ನು ಮಿಲ್ಲೆಟ್ ಮಾಲ್ಟ್ ಕೂಡ ಮಾರಾಟ ಆಗ್ತಿತ್ತು. ಅಂದರೆ ಈ ಸಿರಿಧಾನ್ಯಗಳ ಉತ್ಪನ್ನಗಳ ಮಾಲ್ಟ್ ಕೂಡ ಮಾರಾಟ ಮಾಡ್ತಾಯಿದ್ರು. ಅಂದರೆ ಸಿರಿಧಾನ್ಯಗಳ ಪೌಡರಿಂದ ಮಾಡಿರೋವಂಥದ್ದು. ಇದರಲ್ಲಿ ನಾವು 2 ಥರ ಮಾಡಿದ್ವಿ. ಒಂದು ಮಿಲ್ಲೆಟ್ ಮಾಲ್ಟು ಮತ್ತು ಒಂದು ಡಯಾಕೇರ್ ಅಂತ ಹೇಳಿ. ಇದು ಜನರಲ್ಲು 1 ಇಯರ್ ಮಗುವಿಂದ ಯಾರು ಬೇಕಾದರೂ ಕುಡಿಬೋದು. ಇದು ಬಂದು BP ಶುಗರು, ಬ್ಲಡ್ ಶುಗರು ಆ ಥರ ಕಂಪ್ಲೇಂಟ್ ಇರೋರಿಗೆ ಇದು 3 ಮಂತ್ಸು 4 ಮಂತ್ಸ್ ಕಂಟಿನ್ಯೂಸ್ ಕುಡಿದ್ರೆ ಅವ್ರಿಗೆ ಕಂಟ್ರೋಲ್ ಬರುತ್ತೆ. ಸೊ ಇದರಲ್ಲಿ ನಾವು ಇಂಗ್ರೀಡಿಯೆಂಟ್ಸ್ ಹಾಕಿರೋದು 2 ಥರ ಇದು ಮಿಲೆಟ್ಸ್ ಹಾಕಿರ್ತೀವಿ, ಆರ್ಕ, ಸಜ್ಜಾ ಆ ಥರ. ಸೊ ಮತ್ತು ಬಾದಾಮಿ, ಗ್ರೌಂಡ್ನಟ್ಸು, ನಟ್ಸು, ಸ್ಪೈಸಸ್ಸು, ಹರ್ಬ್ಸು ಆ ಥರ ಹಾಕಿರ್ತೀವಿ. ಇದು ಡಯಕೆಗೆ ಸ್ಪೆಷಲಿ ಮೆಂತ್ಯ, ಎಳ್ಳು, ಕೊರ್ಲೆ ಆ ಥರ ಎಕ್ಸ್ಟ್ರಾ ಬಿದ್ದಿರುತ್ತೆ. ಸೊ ಇದು ಎಲ್ಲದನ್ನು ಸೇರಿ ಈ ಬೇಸ್ ಇಟ್ಕೊಂಡೇ ಪೌಡ್ರ್ ಇದನ್ನು ಇದಕ್ಕೆ ಎಕ್ಸ್ಟ್ರಾ ಹಾಕಿ ಮಾಡಿರ್ತೀವಿ. ಸೊ ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತಂದರೆ, ನೀವು ಬಿಸಿ ಹಾಲು ಅಥವಾ ಬಿಸಿ ನೀರು ಎರಡಕ್ಕೂ ಹಾಕ್ಕೊಂಡು ಉಪಯೋಗಿಸ್ಬೋದು. ಒಂದು ಲೋಟದಲ್ಲಿ ಪೌಡರ್ 1 ಸ್ಪೂನು ಮತ್ತು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಬೇಕು. ಶುಗರ್ ಯೂಸ್ ಮಾಡೋಂಗಿಲ್ಲ. ಸೊ ಆರ್ಗ್ಯಾನಿಕ್ ಬೆಲ್ಲ ಅದು 1 ಸ್ಪೂನ್ ಹಾಕ್ಕೊಂಡು ಬಿಸಿ ಹಾಲು ಸ್ವಲ್ಪ ಹಾಕಿ ಕಲಕ್ಬಿಟ್ಟು ಹಾಕ್ಕೊಂಡು ಜಾಸ್ತಿ ಹಾಕೊಂಡು ಕುಡಿಯೋದು ಅಷ್ಟೇ. ಇದು ಒಲೆ ಮೇಲೆ ಇದು ಬೇಯಿಸೋ ಆಗಿಲ್ಲ, ಟೈಮ್ ಸೇವ್ ಆಗುತ್ತೆ. ಎಲ್ಲರೂ ಅರ್ಜೆಂಟ್ ಹೊರಟ್ರೆ ನಿಮಗೆ ತುಂಬ ಬೇಗ ನಿಮಗೆ ಔಟ್ ಮಾಡ್ಕೊಂಡು ಕುಡಿಬೋದು ಮತ್ತು ಕ್ಯಾರಿ ಮಾಡ್ಬೋದು. ಎಲ್ಲರೂ ಹೋದರೆ ಪೌಡರ್ ತೊಗೊಂಡೋದ್ರೆ ಎಲ್ಲರೂ ಹೋಟೆಲಲ್ಲಿ ಅಥವಾ ಒಂದು ಕಡೆ ಬಿಸಿ ಹಾಲು ಬಿಸಿ ನೀರು ಸಿಗತ್ತೆ. ಸೊ ನೀವು ಹಾಕ್ಕೊಂಡು ಕುಡಿಬೋದು. ಥ್ಯಾಂಕ್ ಯು. ಇನ್ನು ಘಮಘಮ ಅನ್ನುವಂಥ ಹೂ ಕೂಡ ಮಾರಾಟ ಆಗ್ತಿದ್ವು. ಹಾಗೆ ಈ ಶಂಖ ಪುಷ್ಪ ಅಂತಾರಲ್ಲ, ಆ ಶಂಖ ಪುಷ್ಪದಿಂದ ತಯಾರಿಸಿದ ಉತ್ಪನ್ನಗಳು ಮತ್ತು ಬೆಟ್ಟದ ನಲ್ಲಿಕಾಯಿಂದ ತಯಾರಿಸಿದಂಥ ಉತ್ಪನ್ನಗಳು ಕೂಡ ಈ ಸಾವಯವ ಸಂತೆಯಲ್ಲಿ ಮಾರಾಟ ಆಗ್ತಿದ್ದು ಗಮನ ಸೆಳೀತು. ಇದೆಲ್ಲದರ ಜೊತೆಗೆ ಜೇನುತುಪ್ಪ ಮತ್ತು ಈ ನಾಟಿ ಹಸುವಿನ ಹಾಲಿನ ತುಪ್ಪ, ನಾಟಿ ಹಸುವಿನ ಬೆಣ್ಣೆ ಇದು ಕೂಡ ಅಲ್ಲಿ ಮಾರಾಟ ಆಗ್ತಾಯಿತ್ತು. ತುಂಬ ವಿಭಿನ್ನ ಮತ್ತು ಆಕರ್ಷಕವಾದಂತಹ ಮಸಾಲೆ ಪದಾರ್ಥಗಳು ಕೂಡ ಮಾರಾಟ ಆಗ್ತಾಯಿದ್ವು. ಹಾಗೆ ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ ಕೂಡ ಮಾರಾಟ ಆಗ್ತಾಯಿದ್ವು. ಹಾಗೆ ಹುಣಸೆಹಣ್ಣಿನ ಉತ್ಪನ್ನ ಕೂಡ ಅಲ್ಲಿ ಮಾರಾಟ ಆಗ್ತಿದ್ವು. ಅಂದರೆ ಈ ಮಕ್ಕಳು ಚೀಪ್ತಾರಲ್ಲ, ಆ ರೀತಿಯ ಹುಣಸೆಹಣ್ಣಿನ ಉತ್ಪನ್ನಗಳು ಕೂಡ ಅಲ್ಲಿ ಮಾರಾಟ ಆಗ್ತಾಯಿದ್ವು. ಮತ್ತು ಈ ಹಲಸಿನಕಾಯಿನ ಹಪ್ಪಳಗಳು ಕೂಡ ಮಾರಾಟ ಆಗ್ತಿದ್ವು. ಮಾವಿನಕಾಯಿ ಹಪ್ಪಳ ಕೂಡ ಮಾರಾಟ ಆಗ್ತಿತ್ತು. ಖಾರ ಅಂದರೆ ಈ ಮನೆಯಲ್ಲಿ ತಿಂತೀವಲ್ಲ ಖಾರ,
ಆ ಖಾರ ಚಕ್ಕುಲಿ ಇವೆಲ್ಲವೂ ಕೂಡ ಅಲ್ಲಿ ಮಾರಾಟ ಆಗ್ತಾ ಎಲ್ಲರ ನೋಡುಗರ ಗಮನವನ್ನು ಸೆಳೆಯುವಂತಿದ್ದವು. ಈ ಚಕ್ಲಿ ನಿಪ್ಪಟ್ಟು ಮತ್ತು ಚಟ್ನಿ ಪುಡಿ ಜೊತೆಗೆ ರವೆ ಉಂಡೆ, ಎಳ್ಳುಂಡೆ, ಕಡಲೆ ಮಿಠಾಯಿ, ರಾಗಿ ಉಂಡೆ ಮತ್ತು ಸಿರಿಧಾನ್ಯಗಳಿಂದ ತಯಾರಿಸಿದ ಸಿಹಿ ತಿಂಡಿಗಳು ಕೂಡ ಸಾಕಷ್ಟು ಮಾರಾಟ ಆಗ್ತಾ ಎಲ್ಲರ ಗಮನವನ್ನು ಸೆಳೀತಾ ಇದ್ದವು. ಮಜ್ಜಿಗೆ ಕೂಡ ಮಾರಾಟ ಆಗ್ತಿತ್ತು. ಆದರೆ ಅದು ಈ ನಂದಿನಿ ಬ್ರ್ಯಾಂಡ್ನ ಮಜ್ಜಿಗೆ ಅಥವಾ ಈ ಸೀಮೆ ಮಿಶ್ರ ತಳಿಯ ಹಸುಗಳ ಮಜ್ಜಿಗೆ ಆಗಿರದೆ ಅದು ಮಲ್ನಾಡು ಗಿಡ್ಡದ ತಳಿಯ ಮಜ್ಜಿಗೆ ಅಂತೇಳಿ ಹೇಳ್ತಾ ಇದ್ದರು. ನೋಡಿ ಇಲ್ಲಿ ಇದನ್ನು ನಾಟಿ ಹಸುವಿನ ತುಪ್ಪ ಅಂತೇಳಿ ಮಾರಾಟ ಮಾಡ್ತಿದ್ರು. ನಾನು ಅಲ್ಗೂ ಒಂದು ಬಾಟಲ್ ಎಷ್ಟು ರೇಟು ಅಂತ ಕೇಳಿದೆ. 350-450 ರೂಪಾಯಿನ ಹೇಳಿದರು. ಆಗ ನಾನು ಹೇಳಿದೆ 350-400 ರೂಪಾಯಿಗೆ ಎಲ್ಲಾದ್ರೂ ನಾಟಿ ಹಸುವಿನ ತುಪ್ಪ ಸಿಗ್ಲಿಕ್ಕೆ ಸಾಧ್ಯವಾ ಅಂತೇಳಿ ನಾನು ಅವ್ರನ್ನ ಪ್ರಶ್ನೆ ಮಾಡಿದೆ. ಅದಕ್ಕೆ ನಾವು ಕೊಂಡು ಹೊರ್ಗಡೆಯಿಂದನ ನಾಟಿ ಹಸುವಿನ ಹಾಲಿನಿಂದ ಮಾಡ್ತೀವಿ ಅಂತೇಳಿ ಏನೇನೋ ಸಾಬೂಬು ಹೇಳಿದರು. ನೋಡ್ರಿ ಇಲ್ಲಿ ಜೋಳದ ರೊಟ್ಟಿ, ಕೊಲ್ಲೆ ರೊಟ್ಟಿಯ ಜೊತೆಗೆ ಚಟ್ನಿ ಪುಡಿಯನ್ನು ಕೂಡ ಅವರೇ ಮಾರಾಟ ಮಾಡ್ತಾಯಿದ್ರು. ಈ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದಂತಹ ರಾಗಿಯನ್ನು ಮತ್ತು ರಾಗಿಯ ಉರಿ ಹಿಟ್ಟಿನ ಉಂಡೆಗಳನ್ನು ಕೂಡ ಅಲ್ಲಿ ಮಾರಾಟ ಮಾಡ್ತಾಯಿದ್ರು ಮತ್ತು ರಾಗಿ ಹಿಟ್ಟನ್ನು ಕೂಡ ಮಾರಾಟ ಮಾಡ್ತಾಯಿದ್ರು. ಇಲ್ಲಿ ನೀವು ನೋಡ್ತಿರುವಂಥದ್ದು ಅಂಜೂರದ ಹಣ್ಣು. ಈ ಅಂಜೂರದ ಹಣ್ಣಿಗೆ ತುಂಬ ಒಳ್ಳೆಯ ಬೇಡಿಕೆ ಇದೆ. ಅದನ್ನು ಕೂಡ ಇಲ್ಲಿ ಮಾರಾಟ ಮಾಡ್ತಿದ್ರು. ಹಾಗೆ ಈ ಎಳ್ಳಿಕಾಯಿ, ಈ ಬಾಳೆಕಾಯಿದು ದಿಂಡುಗಳನ್ನು ಕೂಡ ಮಾರಾಟ ಮಾಡ್ತಾಯಿದ್ರು. ಇನ್ನು ಮೊಳಕೆ ಕಾಳು, ಈ ಹುರುಳಿಕಾಳಿನ ಮೊಳಕೆ ಕಾಳು, ಹೆಸರು ಕಾಳಿನ ಮೊಳಕೆ ಕಾಳು ಕೂಡ ಮಾರಾಟ ಆಗ್ತಾಯಿದ್ವು. ಉಪ್ಪಿನಕಾಯಿ ಡಬ್ಬಿಗಳು ಕೂಡ ಮಾರಾಟ ಆಗ್ತಿದ್ವು. ನೋಡಿ ಇಲ್ಲಿ ಇದು ಏನು ಲಕ್ಷ್ಮಣ ಫಲ ಕೂಡ ವಿಶೇಷವಾಗಿ ಅಲ್ಲಿ ಮಾರಾಟ ಆಗ್ತಾಯಿತ್ತು. ಈ ಕಾಡು ಹಣ್ಣುಗಳಿಂದ ತಯಾರಿಸಿದಂಥ ಸಾಸು, ಜ್ಯೂಸ್ ಕೂಡ ಅಲ್ಲಿ ಮಾರಾಟ ಆಗ್ತಾಯಿತ್ತು. ನಾನು ಆಗಲೇ ಹೇಳಿದ್ನಲ್ಲ ಪುಂಡಿ ಸೊಪ್ಪು ಅಂತೇಳಿ, ಇದೇ ನೋಡಿ ಆ ಪುಂಡಿ ಸೊಪ್ಪು ಇತ್ತೀಚೆಗೆ ನಮ್ಮಲ್ಲಿ ವಿರಳ ಆಗ್ತಾಯಿದೆ. ಹಿಂದೆ ನಮ್ಮಲ್ಲೂ ಕೂಡ ಬೆಳೀತಾಯಿದ್ರು. ಆದರೆ ಈಗ ಹೆಚ್ಚಾಗಿ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಈ ಪುಂಡಿ ಸೊಪ್ಪಿನಿಂದ ಪಲ್ಯವನ್ನು ಮಾಡಿ ಊಟ ಮಾಡ್ತಾರೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಅದು ಕೂಡ ಮಾರಾಟ ಆಗ್ತಿದ್ದು ನನ್ನನ್ನು ವಿಶೇಷವಾಗಿ ಗಮನ ಸೆಳೆಯಿತು. ಮತ್ತು ಅಲ್ಲಿ ಯಾರೋ ಒಬ್ಬರು ತಿಂಡಿ ತಿನ್ನೋರ್ಗೆ ಅನುಕೂಲವಾಗಲಿ ಅಂತೇಳಿ ಈ ಬಿಜಾಪುರದವ್ರ ಕಡೆಯಿಂದನ ಜೋಳದ ರೊಟ್ಟಿಯನ್ನು ತಯಾರಿಸಿ ಅದಕ್ಕೆ ಎಣ್ಗಾಯಿಯನ್ನು ಮತ್ತು ಈ ಕೊಲ್ಲೆ ರೊಟ್ಟಿಗೆ ಈ ಕಾಳು ಪಲ್ಯವನ್ನು ತಯಾರಿಸಿ ಮಾರಾಟ ಮಾಡ್ತಿದ್ರು. ಕೆಲವರು ಇಷ್ಟಪಟ್ಟು ಅದನ್ನು ತಿಂತಾಯಿದ್ರು. ನಾವು ಕೂಡ ಈ ಜೋಳದ ರೊಟ್ಟಿ ಮತ್ತು ಎಣ್ಗಾಯಿ ಪಲ್ಯವನ್ನು ತಿಂದ್ವಿ. ಆದರೆ ರುಚಿನಲ್ಲಿ ಸಾಕಷ್ಟು ಚೆನ್ನಾಗಿತ್ತು ಅನ್ನೋದಕ್ಕಿಂತ ಸಹಜವಾಗಿ ಒಂದು ಮಿತವಾಗೇ ರುಚಿ ಇತ್ತು. ಯಾಕೆಂದರೆ ಈ ಎಣ್ಗಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ತುಂಬ ಚೆನ್ನಾಗಿರೋದನ್ನು ತಿಂದು ಅನುಭವ ಇರೋದ್ರಿಂದ ಇದು ಅಂಥ ವಿಶೇಷ ಅಂತೇನು ನಮಗೆ ಅನ್ನಿಸ್ಲಿಲ್ಲ. ನೋಡಿ ಇಲ್ಲಿ ಈ ಆಕರ್ಷಕವಾದ ಪುಟ್ಟಿಯಲ್ಲಿದೆಯಲ್ಲ ಆ ಬಾಟ್ಲಲ್ಲಿರೋದು ನಾಟಿ ಹಸುವಿನ ತುಪ್ಪ. ಈ ಅಡಿಕೆ ಪಟ್ಟೆನಲ್ಲಿ ಕಟ್ಟಿದ್ರಲ್ಲ ಇದು ನಾಟಿ ಹಸುವಿನ ಬೆಣ್ಣೆ ಅಂತ ಹೇಳಿದರು. ನಿಜಕ್ಕೂ ಕೂಡ ಇದನ್ನು ನಂಬಬಹುದು. ಯಾಕೆಂದರೆ ಇದ್ರ ಬೆಲೆಯನ್ನು ಕೇಳಿದೆ 1000 ಚಿಲ್ಲರೆ ವ್ಯಾಪಾರವನ್ನು ಹೇಳಿದರು. ಅಂದರೆ ಅಷ್ಟು ರೇಟನ್ನು ಹೇಳಿದ್ರಿಂದ ನಿಜಕ್ಕೂ ಬಹುತೇಕ ಇದು ನಾಟಿ ಹಸುವಿನ ಬೆಣ್ಣೆ ಮತ್ತು ತುಪ್ಪ ಇರ್ಬೋದು ಅಂಥೇಳಿ ನನಗನ್ನಿಸ್ತು. ಇವತ್ತು ಸಾವಯವ ಉತ್ಪನ್ನಗಳು ಮತ್ತು ಸಿರಿಧಾನ್ಯ ಒಂದು ಟ್ರೆಂಡ್ ಆಗಿದೆ. ಈ ಕಾರಣದಿಂದ ಈ ಸಂತೆಗೆ ಸಹಜವಾಗಿಯೇ ಒಂದು ವಿಶೇಷವಾದಂಥ ಆಕರ್ಷಣೆ ಇದೆ. ಸಾಕಷ್ಟು ಜನ, ಅದರಲ್ಲಿಯೂ ಮಿಡ್ಲ್ ಕ್ಲಾಸು ಮತ್ತು ಹೈ ಕ್ಲಾಸ್ ಪೀಪಲ್ ಹೆಚ್ಚು ಜನ ಬಂದು ಇಲ್ಲಿ ಕೊಂಡ್ಕೊಳ್ತಿದ್ದನ್ನು ನಾವು ನೋಡ್ಬೋದಾಗಿತ್ತು. ನೀವು ಕೂಡ ಈ ಸಾವಯವ ಉತ್ಪನ್ನಗಳನ್ನು ಇಷ್ಟಪಡ್ತೀರಿ ಅನ್ನೋದಾದರೆ, ಅದನ್ನು ಆಹಾರವಾಗಿ ಸೇವಿಸಬೇಕು ಅನ್ನುವ ಆಸೆ ಇದೆ ಅನ್ನೋದಾದರೆ ಒಮ್ಮೆ ಈ ತುಮಕೂರಿನ ಸಾವಯವ ಸಂತೆಗೆ ಹೋಗಿ ಬನ್ನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿ ಅವರು ಕೂಡ ನೋಡಲಿ. ನೀವು ನೋಡುತ್ತಿರುವ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ತೆ.